ಕೇಂದ್ರ ಸರ್ಕಾರ ಜಿಎಸ್ಟಿ ಕಡಿಮೆ ಮಾಡಿದ್ರಿಂದ ಮಧ್ಯಮ ಹಾಗೂ ಬಡತನ ರೇಖೆಗಿಂತ ಕೆಳಗಿರುವ ಜನರಿಗೆ ತುಂಬಾ ಅನುಕೂಲವಾಗಿದೆ ಎಂದು ತಳುಕು ಮತ್ತು ನಾಯಕನಹಟ್ಟಿ ಬಿಜೆಪಿ ಮಂಡಲ ಅಧ್ಯಕ್ಷ ಚನ್ನಗಾನಹಳ್ಳಿ ಮಲ್ಲೇಶ್ ಹೇಳಿದ್ದಾರೆ. ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ಸೋಮವಾರ ಜಿಎಸ್ಟಿ ಇಳಿಕೆಗೆ ಉಡುಗೊರೆ ಮೋದಿ ಸರ್ಕಾರಕ್ಕೆ ಧನ್ಯವಾದಗಳು ಘೋಷವಾಕ್ಯದ ಅಡಿಯಲ್ಲಿ ಬಿಜೆಪಿ ಮಂಡಲ ಪದಾಧಿಕಾರಿಗಳು ಮತ್ತು ಜೆಡಿಎಸ್ ಪದಾಧಿಕಾರಿಗಳು ಪಟಾಕಿ ಸಿಡಿಸುವ ಮೂಲಕ ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿದರು. ನಂತರ ಮಾತನಾಡಿದ ಅವರು, ಜಿಎಸ್ಟಿ ಸುಧಾರಣೆಯಿಂದ ಸಣ್ಣ ವ್ಯಾಪಾರಿಗಳಿಗೂ ಹೆಚ್ಚು ಪ್ರಯೋಜನವಾಗುತ್ತಿದೆ. ಸಮಾಜದ ಎಲ್ಲ ವರ್ಗದ ಜನರಿಗೆ ಅನುಕೂಲವಾಗುವಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಕಲ್ಪಿಸಿದ್ದಾರೆ. ಸಾಮಾನ್ಯ ಜನರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ದಿನಸಿ ವಸ್ತುಗಳನ್ನು ಕಡಿಮೆ ಮಾಡಿದ್ದಾರೆ. ರೈತರ ಉಪಕರಣಗಳು ಸಹ ತೆರಿಗೆ ಕಡಿತಗೊಳಿಸಿದ್ದಾರೆ. ನಿಕಟಪೂರ್ವ ಅಧ್ಯಕ್ಷ ಇ ರಾಮರೆಡ್ಡಿ ಮಾತನಾಡಿ, ಭಾರತವನ್ನ ಈ ಭೂಮಿಯ ಸರ್ವಶ್ರೇಷ್ಠ ದೇಶವನ್ನಾಗಿ ಮಾಡಲು ಸೃಷ್ಟಿಕರ್ತನಾದ ದೇವರು ಮೋದಿಯನ್ನ ಅವತಾರ ಪುರುಷನನ್ನಾಗಿ ಮಾಡಿ ಕಳಿಸಿದ್ದಾನೆ. ಭಾರತದ ಅಭಿವೃದ್ಧಿಗೆ ಅವರಿಗಿರುವ ಬದ್ಧತೆಗೆ ಸರಿಸಾಟಿ ಇಲ್ಲ ಎಂದರು. ಮೋದಿಯವರಿಗೆ ಆರೋಗ್ಯ ಆಯಸ್ಸು ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಬಿಜೆಪಿ ಎಸ್ಟಿ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಪಾಪೇಶ್ ನಾಯಕ್ ಮಾತನಾಡಿ, ಬಡವರು, ಮಧ್ಯಮ ವರ್ಗ, ಯುವಕರು, ರೈತರು, ಮಹಿಳೆಯರು, ವ್ಯಾಪಾರಿಗಳಿಗೆ ಮತ್ತು ಗೂಢಾಂಗಡಿಗಳಿಗೆ ಜಿಎಸ್ಟಿ ದರ ಕಡಿಮೆ ಮಾಡಿರುವುದರಿಂದ ಅನುಕೂಲವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷರಾದ ಎಂ ಮಲ್ಲೇಶ್, ನಿಕಟಪೂರ್ವ ಅಧ್ಯಕ್ಷರಾದ ಎ ರಾಮರೆಡ್ಡಿ, ಎಂವೈಟಿ ಸ್ವಾಮಿ ತ್ರಿಶೂಲ್, ತಾಲೂಕು ಅಧ್ಯಕ್ಷರಾದ ಚೌಳಿಕೆರೆ ಡಿಬಿ ಕರಿಬಸಪ್ಪ, ತಾಲೂಕು ಜೆಡಿಎಸ್ ಒಬಿಸಿ ಅಧ್ಯಕ್ಷರಾದ ಅಬ್ಬೇನಹಳ್ಳಿ ಚನ್ನಬಸಪ್ಪ, ಉಪಾಧ್ಯಕ್ಷರಾದ ತಿಪ್ಪೇಸ್ವಾಮಿ, ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿಯ ಸದಸ್ಯರಾದ ಮಹಾಂತಣ್ಣ, ಮಂಡಲ ಪ್ರಧಾನ ಕಾರ್ಯದರ್ಶಿ ಬೆಂಕಿ ಗೋವಿಂದಪ್ಪ, ನಗರ ಘಟಕ ಅಧ್ಯಕ್ಷರಾದ ನಾಗರಾಜ್, ನಗರ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ರಾಜೇಂದ್ರ ರಾಜು, ಅಬ್ಬೇನಹಳ್ಳಿ ಪ್ರಕಾಶ, ಕೊಲ್ಲಮ್ಮನಹಳ್ಳಿ ಮಂಜಣ್ಣ, ಪಾಲಯ್ಯ, ಸಣ್ಣಬೋರಯ್ಯ, ಬೂಟ ತಿಪ್ಪೇಶ, ಚೌಡಪ್ಪ, ಶಿವದತ್ತ ಇದ್ದರು. ಬ್ಯೂರೋ ರಿಪೋರ್ಟ್ ಹರೀಶ್, ನಾಯಕನಹಟ್ಟಿ, ಪ್ರಜಾಪವ ಟಿವಿ, ಚಿತ್ರದುರ್ಗ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಒಂದು ಜಿಎಸ್ಟಿ ಸರಳೀಕರಣಗೊಳಿಸಿದ ಕಾರಣಕ್ಕೋಸ್ಕರವಾಗಿ ಇವತ್ತು ನಾಯಕನಹಟ್ಟಿ ಮಂಡಲ ವತಿಯಿಂದ ಪಟಾಕಿ ಸಿಡಿಸಿ ಇಲ್ಲಿ ಸಿಹಿಯನ್ನು ಹಂಚುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳ ಪಕ್ಷದ ಮುಖಂಡರುಗಳಿಗೆ ಎಲ್ಲ ಧನ್ಯವಾದಗಳನ್ನು ಹೇಳ್ತಾ ನಮಸ್ಕಾರಗಳನ್ನು ತಿಳಿಸುತ್ತಾ, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಅಲ್ಲ, ನಾನು ಪ್ರಧಾನ ಸೇವಕ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಅವರು ಸಾಮಾನ್ಯ ಜನರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಅಗತ್ಯ ವಸ್ತು, ಸಾಮಾನ್ಯ ಜನರು ಬಳಸುವಂಥ ಅಗತ್ಯ ವಸ್ತುಗಳು, ಎಣ್ಣೆ ಇರ್ಬೋದು, ಬೇಳೆ ಇರ್ಬೋದು, ನಮ್ಮ ಅಡಿಗೆ ಎಣ್ಣೆ ಇರ್ಬೋದು, ದಿನಸಿ ವಸ್ತುಗಳ ಬೆಲೆ ಅವುಗಳ ಮೇಲೆ ತೆರಿಗೆಯನ್ನು ಕಡಿಮೆ ಮಾಡಿದರೆ. ಅದೇ ರೀತಿಯಾಗಿ ರೈತರ ಉಪಕರಣಗಳ ಒಂದು ತೆರಿಗೆಯನ್ನು ಕೂಡ ಕಡಿತಗೊಳಿಸಿದರೆ. ಮತ್ತು ಶಾಲಾ ಮಕ್ಕಳು ಬಳಸುವಂತಹ ಪುಸ್ತಕ, ಪೆನ್ನು, ಜಾಮಿಟ್ರಿ, ಫ್ಲೌಡು, ಇನ್ನು ಇತರೆ ವಸ್ತುಗಳ ಎಲ್ಲ ವಸ್ತುಗಳ ತೆರಿಗೆಗಳನ್ನು ತೆಗೆದುಬಿಟ್ಟು ಅವರಿಗೆ ತೆರಿಗೆ ಮುಕ್ತವಾಗಿ ಅವರಿಗೆ ಮಾರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನರೇಂದ್ರ ಮೋದಿಯವರು ಇವತ್ತು ನಮ್ಮ ಬಡಜನರ ಪರವಾಗಿದ್ದಾರೆ ಅಂತ ಹೇಳಿ ಅವರು ಸಾಬೀತುಪಡಿಸಿದರೆ. ಅವರಿಗೆ 75ನೇ ವರ್ಷದ ಹುಟ್ಟುಹಬ್ಬದ ಒಂದು ಶುಭಾಶಯಗಳನ್ನು ಕೋರ್ತಾ ಅವರು ಈ ಸಂದರ್ಭದಲ್ಲಿ, ದಸರಾ ಸಂದರ್ಭದಲ್ಲಿ ಜನರಿಗೆ ದಸರಾ ಕೊಡುಗೆಯನ್ನು ಕೊಟ್ಟಿರುತ್ತಹ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ನಮ್ಮ ಮಂಡಲದ ವತಿಯಿಂದ, ನಾಯಕನಹಟ್ಟಿ ಜನರ ವತಿಯಿಂದ ಅವರಿಗೆ ಶುಭಾಶಯಗಳನ್ನು, ಧನ್ಯವಾದಗಳನ್ನು ಕೋರ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಭಾರತ್ ಮಾತಾ ಕಿ ನರೇಂದ್ರ ಮೋದಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ. ಇವತ್ತೇನು ನಾವು ಇವತ್ತು ಒಳ್ಳೆಯ ಸಂತೋಷದ ದಿವಸ. ಇವತ್ತು ಪ್ರತಿಯೊಬ್ಬ ನಾಗರಿಕನಿಗೂ, ಇಡೀ ನಮ್ಮ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆಗೂ ಇವತ್ತು ಸಂತೋಷದಂಥ ಒಂದು ಸುದ್ದಿ. ಈ ಒಂದು ಸಂತೋಷ ಸುದ್ದಿ ನಮ್ಮ ಕೊಟ್ಟಂತ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇವಾಗ ಏನು ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ರವರೆಗೂ ಕೂಡ ನಾವು ಏನು ಮೋದಿಯವರ ಹುಟ್ಟುಹಬ್ಬದ ಆಚರಣೆ ಏನು ಮಾಡ್ತಾ ಇದ್ದೀವಿ. ಸೇವಾ ಪಾಕ್ಷಿಕ ಅಂತೇಳಿ ಪ್ರತಿ ದಿವಸ ನಾವು ಅಲ್ಲೇವರೆಗೂ ಒಂದು ಸೇವೆ ಮಾಡ್ಕೊಂಡು ಸ್ವಚ್ಛತೆ ಮತ್ತು ಏನು ಹುಡುಗರಿಗೆ ಬುಕ್ ಕೊಡೋದು, ಮತ್ತು ಇನ್ನೊಂದು ಕೆಲವು ವೃದ್ಧಾಪ್ಯ ಇದಾರಂತವರಿಗೆ ಸೇವಾ ಅವರಿಗೆಲ್ಲ ಮಾಡ್ಕೊಂಡು ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಇವಾಗ ಮಾಡ್ತಾ ಇದ್ದೀವಿ ನಾವು. ಅದೇ ಸಂದರ್ಭದಲ್ಲಿ ನಾವು ಸಾಮಾನ್ಯ ಜನಗಳಿಗೆ ಭಾಳ ಏನೀಗ ಬದುಕುವಂಥ ಒಂದು ಕೆಲಸ ಅಂದರೆ, ನಾವು ಏನು ದಿನನಿತ್ಯ ಏನು ನಮ್ಮ ವಸ್ತುಗಳನ್ನು ಖರೀದಿ ಮಾಡೋಕ್ಕೆ ತುಟ್ಟಿಯಾಗಿತ್ತು, ಸುಸ್ತಾಗಿತ್ತು, ಭಾಳ ಅದು ನಾವು ಇದು ಕಷ್ಟದಲ್ಲಿದ್ದರು ಜನಗಳು. ಅದಕ್ಕಾಗಿ ಮನಗಂಡಂಥ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಯವರು ಎಲ್ಲ GSTಯನ್ನು ಈಗೇನು ಸ್ವಾಮಿ ಹೇಳ್ದಂಗೆ ಏನು 28ರಿಂದ 18ರಿಂದ ಏನೀಗ 12ರಿಂದ 5 ಅಂತೇಳಿ 4 ಇದ್ದಿದ್ದು ಇವತ್ತು 5 2 ಮಾಡಿ ಇವತ್ತು ಪ್ರತಿಯೊಬ್ಬ ಸಾಮಾನ್ಯ ಜನಗಳು ಕೂಡ
ಒಳ್ಳೆಯ ಕೆಲಸ ಆಗಿದೆ. ಎಲ್ಲರೂ ಕೂಡ ಇವತ್ತು ಸಂತೃಷ್ಟವಾಗಿದ್ದಾರೆ, ಖುಷಿಯಾಗಿದ್ದಾರೆ. ಇವತ್ತು ಒಂದು ಆಚರಣೆ ಮಾಡಬೇಕು. ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಧನ್ಯವಾದಗಳು ಅರ್ಪಿಸಬೇಕು. ಅವರು ಕೂಡ ಇನ್ನ ಅವರ ಆರೋಗ್ಯ ಆಯುಷು ಹೆಚ್ಚಾಗಿ ನಮ್ಮ ದೇಶವನ್ನು ಮುನ್ನಡೆಸುವಂತ ಶಕ್ತಿ ಕೊಡಲಿ ಅಂತೇಳಿ ಆ ಭಗವಂತನಲ್ಲಿ ಗುರು ತಿರುಪೇಂದ್ರ ಸ್ವಾಮಿಯಲ್ಲಿ ನಾವು ಕೇಳ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಆಗಲಿ 2ನೇ ತಾರೀಕುವರೆಗೆ ಅಂತ ಹೇಳ್ತಾ ನಾವೆಲ್ಲರೂ ಇವತ್ತು ನಾಗರೆಡ್ಡಿ ಮಂಡಲದಲ್ಲಿ ಇವತ್ತು ನಾವೇನು ಸಂಭ್ರಮಾಚರಣೆ ಮಾಡಿ ಪಟಾಕಿ ಸಿಡಿಸಿ ಇವತ್ತೇನು ಸಿಹಿಯನ್ನು ಹಂಚುವಂತ ಮುಖಾಂತರ ನಾವು ಎಲ್ಲರೂ ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾದ ಎಲ್ಲ ಮುಖಂಡರಿಗೂ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಾಯಕನಹಟ್ಟಿ ಮಂಡಲದಲ್ಲಿ ಈ ದಿನ ಸನ್ಮಾನ್ಯ ನರೇಂದ್ರ ಮೋದಿಯವರು GST ಅಂದರೆ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ನ ಒಂದು ಕಮ್ಮಿ ಮಾಡೋದಕ್ಕೋಸ್ಕರವಾಗಿ ಸಂಭ್ರಮಾಚರಣೆ ಈ ದಿನ ನಾವು ಭಾಗವಹಿಸಿದ್ದೀವಿ. ಈ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿದ್ದಕ್ಕಂಥ ನಮ್ಮ ಮಂಡಲ ಅಧ್ಯಕ್ಷರಾದಿಯಾಗಿ ಮತ್ತು ಎಲ್ಲ ಒಂದು ನಮ್ಮ ಪಕ್ಷದ ಮುಖಂಡರುಗಳೇ ಮತ್ತು ಎಲ್ಲ ವಿವಿಧ ಹಂತದ ಪದಾಧಿಕಾರಿಗಳೇ ಕಾರ್ಯಕರ್ತರು ಬಂದರು. ಈಗ ಇದಕ್ಕಿಂತ ಮುಂಚೆ ಏನಾಯಿತು, 4 ಸ್ಲ್ಯಾಬಲ್ಲಿತ್ತು, 5, 12, 18 ಮತ್ತು 28 4 ಸ್ಲ್ಯಾಬಲ್ಲಿ GST ಕಲೆಕ್ಟ್ ಮಾಡ್ತಿದ್ರು. ಅದನ್ನು ನಮ್ಮ ನರೇಂದ್ರ ಮೋದಿ ಅವ್ರನ್ನ ಮನಗಂಡ್ಬಿಟ್ಟು ಕೆಲವು GSTಗಳಿಗೆ ಕೆಲವು ವಸ್ತುಗಳು ಭಾಳ ದುಬಾರಿ ಆಗಿತ್ತು. ಅದನ್ನು ಸಾರ್ವಜನಿಕ ವಲಯದಲ್ಲೂ ಸಮೇತ ಸಾಕಷ್ಟು ವಿರೋಧ ವ್ಯಕ್ತ ಆಗಿತ್ತು. ಅದನ್ನು ಮನಗಂಡ್ಬಿಟ್ಟು ಏನು ಮಾಡಿಬಿಟ್ರು ಅಂತಂದರೆ ಕೆಲವ್ರನ್ನ ಸುಮಾರು 99 ಐಟಮ್ಗಳಿಗೆ ಇವತ್ತು ಟ್ಯಾಕ್ಸ್ ಕಮ್ಮಿ ಮಾಡಿದರು. ಅಂದರೆ 2 ಸ್ಲ್ಯಾಬ್ ತೆಗೆದ್ರು, ಕೇವಲ 5 ಮತ್ತು 18 ಸ್ಲ್ಯಾಬ್ ಇಟ್ಕೊಂಡ್ರು. 12 ಮತ್ತು 28 ತೆಗೆದಾಕ್ಬಿಟ್ರು. ಅಂದರೆ ಇವಾಗ ಎಷ್ಟಾಗಿದೆ ಅಂದರೆ 99 ಉತ್ಪನ್ನಗಳಿಗೆ ರೇಟ್ ಕಮ್ಮಿ ಆಗಿದೆ. ವಿಶೇಷವಾಗಿ ಶಾಲಾ ಮಕ್ಕಳು ಉಪಯೋಗಿಸ್ತಂಥ ಪೆನ್ನು, ಪೆನ್ಸಿಲ್, ಪುಸ್ತಕ, ಜಾಮೆಟ್ರಿ ಬಾಕ್ಸು, ಆಮೇಲೆ ಒಂದು ಹಾಲು ಉತ್ಪಾದನೆಗಳಿರ್ಬೋದು, ಕೇಕು, ಬಿಸ್ಕಟ್ಟು, ಸಾಕಷ್ಟು ಒಂದು ಸಾಮಾನ್ಯ ಜನಗಳು ಉಪಯೋಗಿಸ್ತಕ್ಕಂಥ ವಸ್ತುಗಳು ಇವತ್ತು ಹಗ್ಗ ಮಾಡಿದ್ದಾರೆ. ಕಾರಣ ಇಷ್ಟೇ, ಅವ್ರಿಗೆ ಗೊತ್ತಿದೆ ಭಾರತ ದೇಶದಲ್ಲಿ ಅತ್ಯಂತ ಬಡವರಿದ್ದಾರೆ ಅಂತಂದು ಗೊತ್ತಾಗಿ ಅದನ್ನು ಮನಗಂಡ್ಬಿಟ್ಟು ಇದು ದಸರಾ ಸಂದರ್ಭದಲ್ಲಿನ ಸಮೇತ ಒಂದು ಉತ್ತಮವಾದ ಕೊಡುಗೆಯನ್ನು ದೇಶದ ನಾಗರಿಕರಿಗೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು 27ನೇ ತಾರೀಕಿಂದ ಜಾರಿಗೆ ಬರ್ತಾ ಇದೆ. ತಮ್ಮೆಲ್ಲರಿಗೂ ಗೊತ್ತಾಗಿದೆ, ಒಂದು ಬೈಕಿನ ಬೆಲೆ ಇವತ್ತು 10ರಿಂದ 12,000 ರೂಪಾಯಿ ಕಮ್ಮಿ ಆಗಿದೆ. ಕಾರಿನ ಬೆಲೆ 66ರಿಂದ 70-90,000 ರೂಪಾಯಿವರೆಗೂ ಕಮ್ಮಿ ಆಗಿದೆ. ಕೆಲವು ಐಟಮ್ಗಳಿಗಂತೂ 0% GST. ಕೆಲವು ಅಂದರೆ ಮಕ್ಕಳು ಉಪಯೋಗಿಸ್ತಕ್ಕಂಥ ಅತ್ಯಂತ ಕಡುಬಡವರು ಉಪಯೋಗಿಸ್ತಕ್ಕಂಥವ್ರು ಸೋಪ್ ಇರ್ಬೋದು, ಅವಕ್ಕೆಲ್ಲ 0% GST ಆಗ್ತಕ್ಕಂಥ ವ್ಯವಸ್ಥೆಯನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಇದೆಲ್ಲ ಸೂಚಿಸ್ತಕ್ಕಂಥ ವ್ಯತ್ಯಾಸ. ರಸಗೊಬ್ಬರಗಳಿಗೆ ಸಮೇತ GST ಕಮ್ಮಿ ಮಾಡಿದ್ದಾರೆ. ಆಮೇಲೆ ಸಿಮೆಂಟ್, ಸಾಮಾನ್ಯ ಜನಗಳು ಉಪಯೋಗಿಸ್ತಕ್ಕಂಥ ಸಿಮೆಂಟ್ಗಳು ಸಮೇತ 10% GST ಕಮ್ಮಿ ಮಾಡಿದ್ದಾರೆ. ಅಂದರೆ ಸಿಮೆಂಟ್ ಇವತ್ತೇನು 400 ರೂಪಾಯಿ ಇದ್ದಿದ್ದು 350 ರೂಪಾಯಿ ಕಮ್ಮಿ ಆಗ್ತಕ್ಕಂಥ ವ್ಯವಸ್ಥೆ ಇನ್ನು ಸಾಕಷ್ಟು ಹೇಳ್ಕೊಂತ ಹೋದರೆ ದೊಡ್ಡ ಪಟ್ಟಿನೇ ಇದು. ಸಾವಿರಾರು ಐಟಮ್ಗಳನ್ನ ಇವತ್ತು ಕಮ್ಮಿ ಮಾಡಿಬಿಟ್ಟು ದೇಶ ಜನತೆಗೆ ಒಂದು ಉತ್ತಮವಾದ ಒಂದು ಕೊಡುಗೆಯನ್ನು ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಈ ಸಂದರ್ಭಕ್ಕೋಸ್ಕರವಾಗಿ ನಾವೆಲ್ಲರೂ ಕಾಯ್ತಾ ಇದ್ವಿ. ಅದನ್ನು ಮನಗಂಡಂಥ ನಾವೆಲ್ಲರೂ ಸಮೇತ ಇಡೀ ದೇಶದಲ್ಲೇನೂ ಸಮೇತ ಈ GST ಸಂಭ್ರಮಾಚರಣೆಯನ್ನು ಆಚರಣೆ ಮಾಡಬೇಕು. ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೂ ಮತ್ತು ಹಣಕಾಸು ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತಂದು ಇದನ್ನು ಈ ಕಾರ್ಯಕ್ರಮವನ್ನು ದೇಶದ ಎಲ್ಲ ಭಾಗದಲ್ಲೂ ಆಯೋಜನೆ ಮಾಡಿದ ರೀತಿಯಲ್ಲಿ ನಮ್ಮ ಮಂಡಲದ ಜನ ಆಯೋಜನೆ ಮಾಡಿದ್ದಾರೆ. ಅವರಿಗೆ ನೀವೆಲ್ಲರೂ ನಮ್ಮ ಮಂಡಲ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸಿ ಅವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನು ಹೆಚ್ಚಿನ ಜನಸೇವೆ ಮಾಡೋದಕ್ಕೆ ಮತ್ತು ಬಡವರ ಸೇವೆ ಮಾಡೋದಕ್ಕೆ ಭಗವಂತ ಆಶೀರ್ವದಿಸಿ ಅಂತ ಹೇಳ್ತಾ ನನ್ನ